ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ನಿಜ ರೀ, ನೀವು ಹೇಳೋದು ಸರಿಯಾಗೇ ಇದೆ. ತವ್ರ ಮನೆ ಹತ್ತಿರದಲ್ಲೇ ಇದ್ದರೆ ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ. ಅವರು ಬಂದು ಹೋಗಿ ಮಾಡ್ತಿರ್ತಾರೆ, ಇವರು ಹೋಗಿ ಬಂದು ಮಾಡ್ತಿರ್ತಾರೆ. ನಾವು ನಿಷ್ಠುರವಾಗಿ ಬೇಡ ಅಂತ ಹೇಳೋಕ್ಕಾಗಲ್ಲ. ಹೌದು ಶಾಂತ, ಅವರ ಪ್ರಭಾವ ಮಕ್ಕಳ ಮೇಲೆ ಬೀರ್ತಾನೆ ಇರುತ್ತೆ. ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಆದರೆ ಅವ್ರನ್ನ ತಪ್ಪದಲ್ಲಿ ಹೇಳ್ಕೊಂಡು ಹೋಗಬಾರ್ದು. ಕೊನೆಗೇನಾಗುತ್ತೆ ಗೊತ್ತಾ, ಮಕ್ಕಳ ದೃಷ್ಟಿಲಿ ಅವ್ರು ಕೆಟ್ಟವರಾಗ್ಬಿಡ್ತಾರೆ. ತಾಯಿಯಾಗಿ ಹೆಣ್ಮಕ್ಳ ಕಷ್ಟ ಸುಖ ಕೇಳ್ಕೊಂಡ್ರೆ ಪರವಾಗಿಲ್ಲ, ಆದರೆ ನಮ್ಮ ಮನೆ ಎಲ್ಲ ವ್ಯವಹಾರದಲ್ಲೂ ಮೂಗು ತೋರಿಸೋದು, ನಮ್ಮ ಪ್ರೆಸ್ಟೀಜು ಡಿಗ್ನಿಟಿ ಕಡಿಮೆ ಆಗೋ ಥರ ನಡ್ಕೊಳ್ಳೋದು ಸರಿಯಲ್ಲ. ಅದಕ್ಕೆ ನಮ್ಮ ಮನೆ ಸೊಸೆಯಂದ್ರನ್ನ ಯಶೋದಿಂದ ದೂರ ಇಡಬೇಕು. ಅವರ ಪ್ರಭಾವ ಕಡಿಮೆ ಆದರೆ ವರ್ಷ ಏನು ಸುಧಾರಿಸ್ತಾಳೆ. ಅಷ್ಟೇ ಅಲ್ಲ ಶಾಂತ, ಪದೇ ಪದೇ ಯಶೋಧ ನಮ್ಮ ಮನೆಗೆ ಬರ್ದಿರೋಗಿ ಮಾಡಿದ್ರೆ ನಮ್ಮ ಸೊಸೆಯ ಬಗ್ಗೆ ಸ್ವಾತಂತ್ರ್ಯ ತಗೊಂಡು ಮಾತಾಡೋ ಅವಕಾಶ ಅವ್ರಿಗೆ ಇರೋದಿಲ್ಲ. ಹೌದು ರೀ, ಇನ್ಮೇಲೆ ವರ್ಷನ ಅವರಿಂದ ಆದಷ್ಟು ದೂರ ಇಡಬೇಕು. ಅಮೂಲ್ಯ, ಏನ್ ಮಾಡ್ತಿದ್ಯಾ? ಅದು ಅಜ್ಜಿ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ. ಅದಕ್ಕೆ ಯಾಕೆ ಇಷ್ಟು ಬಟ್ಟೆ ತಗೋತಿದ್ಯಾ? ಅಲ್ಲಿ ಆಟ ಆಡ್ಬೇಕಾದ್ರೆ ಬಟ್ಟೆ ಕೊಳ್ಳೆ ಆಗುತ್ತೆ, ಬೇರೆ ಬಟ್ಟೆ ಹಾಕೊಂಡ್ಬೇಕಲ್ವಾ, ಅದಕ್ಕೆ. ಓಹೋ, ಅಜ್ಜಿ ಮನೆಗೆ ಹೋಗಕ್ಕೆ ಭಾರಿ ದೊಡ್ಡ ತಯಾರಿನೇ ನಡೆಸಿದ್ಯಾ ಅನ್ನೋ. ಯಾವ ಅಜ್ಜಿ ಮನೇನೂ ಇಲ್ಲ, ಗಿಜ್ಜಿ ಮನೇನೂ ಇಲ್ಲ, ಮನೆಯಿಂದ ಹೊರಗೆ ಕಾಲಿಡೋ ಹಾಗೂ ಇಲ್ಲ. ಯಾಕೆ ನಾವು ಅಜ್ಜಿ ಮನೆಗೆ ಹೋಗಲ್ವಾ? ಇಲ್ಲ, ನಿಮ್ಮ ಅಜ್ಜಿ ಕಳ್ಸಲ್ವಂತೆ. ಯಾಕೆ ವರ್ಷಕ, ನೀನ್ ಅತ್ತೆ ಹತ್ರ ಮಾತಾಡ್ಲಿಲ್ವಾ? ಏನು ಮಾತಾಡೋದು ಅಮೃತ, ನಮ್ಮ ಸೊಸೆಯರನ್ನ ಇನ್ಮೇಲೆ ಯಶೋಧನ ಮನೆಗೆ ಕಳ್ಸೋದು ಬೇಡ ಅಂತ ಮಾವನೂ ಅತ್ತೆನೂ ಮಾತಾಡ್ಕೋತಿದ್ರು. ಇನ್ನು ಹೋಗಿ ಕೇಳಿದ್ರೆ ಏನು ಮರ್ಯಾದೆ ಇರುತ್ತೆ ಹೇಳು. ಅದಕ್ಕೆ ಎಲ್ಲೂ ಹೋಗೋದು ಬೇಡ, ಮನೇಲೇ ಇದ್ಬೇಡ ಅಂತ ಸುಮ್ಮನೆ ಬಂದೆ. ಏನು ಅಜ್ಜಿ ಮನೆಗೆ ಕರ್ಕೊಂಡು ಹೋಗೋದು? ನಿನ್ನ ತಲೆ, ಎಲ್ಲೂ ಹೋಗಬಾರ್ದು ಅಂತ ನಿಮ್ಮ ತಾತ ಲಕ್ಷ್ಮಣ ರೇಖೆ ಹಾಕಿದ್ದಾರೆ. ನೀನೇ ಹೋಗಿ ಕೇಳು. ಅಮೂಲ್ಯ, ಒಂದು ನಿಮಿಷ ಬಂದೇ ಇರು. ನಡಿ ನೋಡು. ಅತ್ತೆ, ಮಾವ, ಒಂದು ನಿಮಿಷ ಮಾತಾಡ್ಬೋದಾ? ಹೇಳಮ್ಮ. ಅದು ನಾನು ವರ್ಷಕ ಚಿಕ್ಕಮ್ಮನ ಮನೆಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಬೇಡಮ್ಮ, ನೀವು ಅಲ್ಲಿಗೆ ಹೋಗೋದು ಬೇಡ. ಹೌದು ಅಮೃತ, ಇನ್ಮೇಲೆ ನಿಮ್ಮ ಚಿಕ್ಕಮ್ಮ ಇಲ್ಲಿಗೆ ಹೆಚ್ಚು ಬರೋದು ಬೇಡ. ನಾವು ಪದೇ ಪದೇ ಅಲ್ಲಿಗೆ ಹೋಗೋದು ಬೇಡ ಅಂದ್ಕೊಂಡಿದ್ದೀವಿ. ಕೋಮಲ್ ಅವ್ರಿಗೂ ಹಾಗೆ ಹೇಳಿಟ್ಟಿದ್ದೀರತ್ತೆ. ಅವರು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ದಾಗ ಇಲ್ಲಿಗೆ ಬರೋ ಹಾಗಿಲ್ವಾ?
ನಾನೀಗ ಕೇಳಿದೆ ಅಂತ ಮನ್ಸಿಗೆ ನೋವು ಮಾಡ್ಕೋಬೇಡಿ. ನೀವು ದೊಡ್ಡವರು, ನೀವೇನೇ ನಿರ್ಧಾರ ತಗೊಂಡ್ರು ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನನಗಿಲ್ಲ. ಹಾಗಲ್ಲಮ್ಮ ಅಮೃತ, ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಅದನ್ನು ಮುಂದುವರಿಸೋದ್ರಲ್ಲಿ ಅರ್ಥನೇ ಇಲ್ಲ. ಅಂಥ ಸಂಬಂಧಗಳನ್ನ ದೂರ ಇಟ್ಟರೆ ಒಳ್ಳೇದು. ಬೇರೆ ಯಾವುದೋ ಸಂಬಂಧ ಆದರೆ ಪರವಾಗಿಲ್ಲ ಮಾವ. ತಾಯಿ ಮಕ್ಕಳು ಸಂಬಂಧ ತುಂಬ ಪವಿತ್ರವಾದದ್ದು. ಇದು ಕೋಮಲ್ ಅವ್ರಿಗೂ ಅನ್ವಯಿಸುತ್ತಲ್ವಾ? ಚಿಕ್ಕಮ್ಮ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಅವ್ರು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಎಲ್ರೂ ಒಂದಲ್ಲ ಒಂದು ಇಕ್ಕಟ್ಟಿಗೆ ಸಿಗಿಸ್ತಾನೆ ಇರ್ತಾರೆ. ಪ್ರತಿ ಸರಿ ಅವ್ರ ಅಪರಾಧಿ ಸ್ಥಾನದಲ್ಲಿ ನಿಂತಾಗ್ಲೂ ನನಗೆ ಕರಳು ಕಿತ್ತು ಬರೋ ಥರ ಆಗುತ್ತೆ. ಅವಮಾನದಿಂದ ತಲೆ ತಗ್ಸಿ ನಿಲ್ಲೋ ಹಾಗಾಗುತ್ತೆ. ಸಾಕಿ ಸಲ್ಲದವ್ರಿಗೆ ಇಂಥ ಗತಿ ಬಂತಲ್ಲ ಅಂತ ಮನಸ್ಸು ಮುದುಡಿ ಹೋಗುತ್ತೆ. ಮಾವ, ಅತ್ತೆ, ಚಿಕ್ಕಮ್ಮ ತಪ್ಪು ಮಾಡಿದ್ರು ಅಂತ ಅವ್ರನ್ನ ದೂರ ಇಡೋದೇ ಒಂದು ಪರಿಹಾರ ಅಲ್ಲ. ಅದೇ ಸರಿ ಅಂತ ನಿಮ್ಗನ್ಸಿದ್ರೆ ನಾನು ಇದನ್ನ ವಿರೋಧಿಸಲ್ಲ. ಆದರೆ ಒಂದೇ ಒಂದ್ಸರಿ ನಮ್ಗಲ್ಲಿ ಹೋಗಿ ಬರೋಕ್ಕೆ ಅವಕಾಶ ಮಾಡಿಕೊಡಿ. ಚಿಕ್ಕಮ್ಮಂಗೆ ಈಗ ಜೀವನಕ್ಕೆ ಭದ್ರತೆ ಬೇಕಿದೆ. ಅದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಒಂದಲ್ಲ ಒಂದು ಅನಾಹುತ ಮಾಡ್ತಾನೆ ಇದ್ದಾರೆ. ಚಿಕ್ಕಪ್ಪ ಕೂಡ ಅವ್ರ ಜೊತೆಲಿಲ್ಲ. ಇಂಥ ಸಮಯದಲ್ಲಿ ಅವ್ರನ್ನ ಬಹಿಷ್ಕರಿಸಿ ದೂರ ಇಡೋದು ಮನುಷ್ಯತ್ವನ ಮಾವ. ಇಷ್ಟಕ್ಕೂ ಕೋಮಲ್ ಅವ್ರಿಗೂ ಚಿಕ್ಕಮ್ಮನ ನಡುವೆ ಒಂದು ಸಣ್ಣ ಸಂಘರ್ಷ ಇದೆ. ಕೋಮಲ್ ಅವರು ಚಿಕ್ಕಮ್ಮ ದುಡ್ಡು ತಗೊಂಡ್ರು ಅಂತ ಸಿಟ್ಟಲ್ಲಿದ್ದಾರೆ. ಚಿಕ್ಕಮ್ಮ ತಾವು ಮೋಸ ಹೋದೆ ಅಂತ ಹತಾಶೆಯಲ್ಲಿದ್ದಾರೆ. ಇಬ್ರಿಗೂ ನೆಮ್ಮದಿಲ್ಲ. ಇವರಿಬ್ರು ಮಧ್ಯೆ ಕರಣಣ್ಣ ಒದ್ದಾಡ್ತಿದ್ದಾನೆ. ಈಗ ನಾವ್ ಯಾರಾದ್ರೂ ಹೋಗಿ ಅವ್ರ ಮನಸ್ಥಿತಿನ ಸರಿಪಡಿಸ್ದೆ ಹೋದ್ರೆ ದ್ವೇಷ ಹೆಚ್ಚಾಗ್ತಾನೆ ಹೋಗುತ್ತೆ. ನಾವಿಲ್ಲಿ ಸುಖವಾಗಿರೋ ತರಾನೇ ಕೋಮಲ್ ಅವರು ಅಲ್ಲಿ ನೆಮ್ಮದಿಯಾಗಿರೋದು ಬೇಡ್ವಾ? ಹೌದು ರೀ, ಅಮೃತ ಹೇಳ್ತಾ ಇರೋದು ನಿಜ. ಕೋಮಲ್ ದೃಷ್ಟಿಯಿಂದ ನಾವು ಯೋಚನೆನೇ ಮಾಡಿಲ್ಲ. ಮಾವ, ಅತ್ತೆ, ನನಗೊಂದೇ ಒಂದ್ಸರಿ ಚಿಕ್ಕಮ್ಮನ ಮನೆಗೆ ಹೋಗಿ ಬರೋಕ್ಕೆ ಅವಕಾಶ ಮಾಡಿಕೊಡಿ. ನಾನು ಚಿಕ್ಕಮ್ಮನ ಜೊತೆ ನೇರವಾಗಿ ಮಾತಾಡಿ ಅವ್ರ ನಡವಳಿಕೆನ ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ. ಸರಿ, ನೀನಿಷ್ಟು ಹೇಳಿದ್ಮೇಲೆ ಹೋಗಲೇಬೇಡಿ ಅಂತ ಹೇಳೋದಕ್ಕೆ ನನಗೂ ಮನಸ್ಸಿಲ್ಲ. ಬದಲಾವಣೆ ಜಗತ್ತಿನ ನಿಯಮ, ಸುಧಾರಣೆ ಮನುಷ್ಯನ ಧರ್ಮ. ಸುಧಾರಣೆ ಆಗತ್ತೆ ಅನ್ನೋ ಪಾಸಿಟಿವ್ ನಿರೀಕ್ಷೆನ ನಾವು ಯಾವತ್ತೂ ಇಟ್ಕೊಳ್ಳೇಬೇಕು. ನೀನು ವಯಸ್ಸಲ್ಲಿ ಚಿಕ್ಕಳಮ್ಮ, ನಿನಗೆ ಇಷ್ಟು ಲೋಕಜ್ಞಾನ ಇದೆ ಅಂದರೆ
ಇಷ್ಟು ವರ್ಷದ ಜೀವನಾನುಭವ ಇರೋ ನಾನು ಸುಧಾರಣೆನ ವಿರೋಧಿಸಲು ಅರ್ಥನೇ ಇಲ್ಲ. ಆಯ್ತಮ್ಮ, ನಿನ್ನ ಚಿಕ್ಕಮ್ಮನ್ನ ಪರಿವರ್ತನೆ ಮಾಡಿಸೋದು ನಿನ್ನಿಂದ ಮಾತ್ರ ಸಾಧ್ಯ ಅನ್ನಿಸ್ತಾ ಇದೆ. ಹೋಗಿ ಬನ್ನಿ, ಒಳ್ಳೇದಾಗಲಿ. ತಾತನಿಗೆ ಯಾಕೆ ಪಪ್ಪಿ ಕೊಟ್ಟಿದ್ದು? ಅಮ್ಮನ ಅಜ್ಜಿ ಮನೆಗೆ ಹೋಗ್ಬಾ ಅಂದ್ರಲ್ಲ ಅದಕ್ಕೆ. ಅಯ್ಯೋ ಕಂದ. ಏನಮೂಲ್ಯ ಪುಟಿ, ಇದ್ದಕ್ಕಿದ್ದಾಗೆ ಅಜ್ಜಿ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಬಾಬಾ ಅಮ್ಮ. ವರ್ಷ, ಮಕ್ಕಳು ಮಲಗಿದ್ರಾ? ಹೂನಮ್ಮ, ಅವನ್ನ ಮಲಗಿಸೋ ಹೊತ್ತಿಗೆ ಸಾಕಾಗೋಯ್ತು. ಚಿಕ್ಕಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವಿಬ್ರು ಇಲ್ಲಿ ಇದ್ದಕ್ಕಿದ್ದಾಗೆ ಬಂದಾಗಲೇ ನನಗೆ ಅನುಮಾನ ಬಂತು, ಏನೋ ಮಸಲತ್ ಮಾಡೋಕ್ಕೆ ಬಂದಿದ್ದೀರಾ ಅಂತ. ಅದೇನು ಅಂತ ಹೇಳು. ಚಿಕ್ಕಮ್ಮ, ನಾನು ಚಿಕ್ಕವಳು, ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಇನ್ನು ಮುಂದಾದರೂ ನಿಮ್ಮ ನಡವಳಿಕೆನ ತಿದ್ಕೊಳ್ಳೋದು ಒಳ್ಳೆಯದು. ಏ ಅಮೃತ, ಎಷ್ಟೇ ಕೊಬ್ಬು ನಿನಗೆ? ಹಾಂ, ಏನು ಗತಿ ಇಲ್ಲದೆ ನೀನು ನಮ್ಮ ಮನೆಗೆ ಬಂದು ಬಿದ್ದಿದ್ದೆ. ನಿನ್ನ ಸಾಕಿ ಸಲಿಗೆ ದೊಡ್ಡವನಾಗಿ ಮಾಡಿದ್ರೆ ನನ್ನ ಮುಂದೆ ನಿಂತ್ಕೊಂಡು ನನಗೆ ಬುದ್ಧಿ ಹೇಳೋ ಆಗೋದ್ಯಾ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಖಂಡಿತ ಇಲ್ಲ ಚಿಕ್ಕಮ್ಮ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲ ನಾನು. ನೀವು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಲ್ಲ ಅಂತ ನಂಗೆ ಗೊತ್ತಿದೆ. ಆದರೂ ಅಚಾನಕ್ಕಾಗಿ ಏನೋ ಒಂದು ತಪ್ಪು ನಡೆದೋಗುತ್ತೆ. ಅದು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀನೇನೆ ನನಗೆ ಬುದ್ಧಿ ಹೇಳೋದು? ಹಾಂ, ನನಗೆ ಇಷ್ಟ ಬಂದಾಗೆ ನಾನು ಇರ್ತೀನಿ. ನನ್ನ ವಿಷಯದಲ್ಲಿ ನಿನ್ನ ತಲೆ ಹಾಕಬೇಡ. ಇವತ್ತೇ ಈಗಲೇ ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಗಾಡಿ ಬಿಡ್ತಿರೋ. ಚಿಕ್ಕಮ್ಮ, ನಾನು ನಿಷ್ಠೂರವಾಗಿ ಮಾತಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ನನಗೋಸ್ಕರ ಅಲ್ಲದೆ ಇದ್ರು ವರ್ಷಕ್ಕಂಗೋಸ್ಕರನಾದರೂ ಬದಲಾಗಲೇಬೇಕು. ಹೌದಮ್ಮ, ಅಮೃತ ಹೇಳ್ತಾ ಇರೋದು ಸರಿ. ನೀನು ಮೇಲಿಂದ ಮೇಲೆ ಹಗರಣಗಳನ್ನ ಮಾಡ್ತಾನೆ ಇದ್ರೆ ನಮ್ಮ ಗತಿ ಏನು ಹೇಳು? ಏನಾದರೂ ಒಂದು ಎಡ್ವರ್ಟ್ ಮಾಡಿಕೊಂಡು ಶಕುಂತಲಾ ಅತ್ತೆ ಕೋರ್ಟ್ ಕಟ್ಕಟ್ಟೆಯಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೋತೀಯ. ನಾನು ಬಾಯಿ ಬಿಟ್ಟರೆ ಅವ್ರಿಗೆ ಕೆಟ್ಟವಳು, ಸುಮ್ಮನೆ ನಿಂತರೆ ನಿನಗೆ ಕೆಟ್ಟವಳು. ಯಾಕೆ ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ತಮಾಷೆ ನೋಡ್ತೀಯಾ? ಶಭಾಷ್ ವರ್ಷ, ಶಭಾಷ್. ನೀನು ಇವಳು ಪುಂಗಿಗೆ ತಲೆ ಆಡಿಸೇ ಬಿಟ್ಟಿಯಲ್ಲ. ಏ ಅಮೃತ, ನೀನು ಸಾಮಾನ್ಯದವಳಲ್ಲ ಕಣೆ. ಕೊನೆಗೂ ನನ್ನ ಮಗಳ ತಲೆ ಕೆಡಿಸಿ ನನ್ನ ವಿರುದ್ಧ ಎತ್ತು ಕಟ್ಟೆ ಬಿಟ್ಟಿಯಲ್ಲ. ಇಲ್ಲ ಚಿಕ್ಕಮ್ಮ, ನಾನಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನೀವು ನನ್ನ ಚಿಕ್ಕಮ್ಮ. ನಾನು ವರ್ಷಕ್ಕ ನೀವು ಆ ಥರ ದಯನೀಯ ಸ್ಥಿತಿಯಲ್ಲಿ ಬಂದು ನಿಲ್ಲೋದನ್ನು ಹೇಗೆ ನೋಡೋದು? ಎಲ್ಲರೂ ನಿಮ್ಮ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ನಾವು ನಿಮ್ಮ ಮಕ್ಕಳಾಗಿ ಅದನ್ನು ಹೇಗೆ ಕೇಳೋದು? ನಿಮ್ಗೆ ಅವಮಾನ ಆಗೋದನ್ನ ನಾವು ಹೇಗೆ ಸಹಿಸೋದು ಚಿಕ್ಕಮ್ಮ? ಅದು ನಮ್ಗೆ ಸಂಕಟ ಆಗಲ್ವಾ ಹೇಳಿ? ಏಯ್, ಸಾಕು ಮುಚ್ಚೆ ಬಾಯಿ. ಇಲ್ಲಿ ಬಂದು ಮೊಸಳೆ ಕಣ್ಣೀರು ಸುರಿಸಿ ದೊಡ್ಡದಾಗಿ ನನ್ನ ಉದ್ಧಾರ ಮಾಡೋ ಹಾಗೆ ನಾಟಕ ಆಡಬೇಡ.
ಎಷ್ಟೇ ಮಾತಾಡ್ತೀಯಾ ಹಾ? ಅಪ್ಪಂಗೆ ಹೇಳ್ತಾಳಂತೆ ಅಪ್ಪಂಗೆ. ಎಲ್ಲೇ ಇದ್ದಾನೆ ನಿಮ್ಮ ಅಪ್ಪ? ಇದ್ದಿದ್ನೆಲ್ಲ ಕಳ್ಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ನಿಮ್ಮ ಅಪ್ಪ ತಲೆ ಮರೆಸ್ಕೊಂಡು ಎಲ್ಲ ಓಡೋಗಿದ್ದಾನೆ. ಅವನೇ ನೆಟ್ಟಗಿಲ್ಲ, ಅವನ್ ಬಂದು ನನಗೇನೋ ಮಾಡ್ತಾನಂತೆ. ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ನಾನು ಯಾಕೆ ಸುಮ್ಮನಿರ್ಬೇಕು? ವಿನಯ್ ಹೇಳ್ತಿದ್ದನ್ನ ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಲ್ಲ. ಇರೋ ಸತ್ಯ ಹೇಳೋದ್ರಲ್ಲಿ ತಪ್ಪೇನೇ ಇದೆ? ನಾನ್ 4 ಜನಕ್ಕೆ ಮೋಸ ಮಾಡಿದೆ ಅಂತ ತಪ್ಪು ತಿಳ್ಕೊಂಡು ಪೊಲೀಸರು ಬಂದ್ರು. ಆದ್ರೆ ಈ ಅಮೃತನ್ ಗಂಡ ಊರ್ ತುಂಬಾ ಸಾಲ ಮಾಡಿ ಓಡೋಗಿದ್ದಾನಲ್ಲ, ಅದು ದೇಸಾಯಿ ಮನೆಗೆ ದೊಡ್ಡ ಘನತೆ ತರೋ ವಿಷಯನಾ? ಇದರಿಂದ ಆ ದೇಸಾಯಿ ವಂಶದ ಮಾನ ಮರ್ಯಾದೆ ಹರಾಜಾಗ್ತಿಲ್ವಾ? ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು. ನಾನು ಇದನ್ನ ನಂಬಲ್ಲ. ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಿದ್ರೆ ವರ್ಷನ್ನೇ ಕೇಳು, ನಿಜ ಏನು ಅಂತ ಗೊತ್ತಾಗತ್ತೆ. ಊರು ಉದ್ಧಾರ ಮಾಡೋ ಬದಲು ಮೊದಲು ನಿನ್ ಗಂಡನ ನೆಟ್ಟಗಿಟ್ಕೊಳ್ಳೋದು ನೋಡು. ತನ್ನ ತಟ್ಟೆ ಮೇಲೆ ಕತ್ತೆ ಸದ್ ಬಿದ್ದಿದೆ, ಅದನ್ನ ಬಿಟ್ಟು ನನ್ನ ತಟ್ಟೆ ಮೇಲೆ ನೊಣ ಓಡ್ಸಕ್ ಬಂದಿದ್ದಾಳೆ. ದೊಡ್ಡದಾಗಿ ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವರ್ಷಕ್ಕ, ಸತ್ಯ ಹೇಳು, ಚಿಕ್ಕಮ್ಮ ಹೇಳಿದ ನಿಜನಾ? ಇಲ್ಲ ಅಮೃತ, ಅಮ್ಮ ಸುಮ್ಮನೆ ನಿನ್ನ ಮೇಲಿನ ಸಿಟ್ಟಿಗೆ ಏನೇನೋ ಹೇಳಿದಾರಷ್ಟೇ. ಮತ್ತೆ ಚಿಕ್ಕಮ್ಮ ವರ್ಷನ್ ಕೇಳು, ನಿಜ ಏನು ಅಂತ ಗೊತ್ತಾಗುತ್ತೆ ಅಂದ್ರಲ್ಲ? ಇಲ್ಲ, ನನಗೇನು ಗೊತ್ತಿಲ್ಲ. ಅಂದ್ರೆ ನೀನೇ ನಿನ್ನ ಭಾವನ ಬಗ್ಗೆ ಇಲ್ಲದ ಸಲ್ಲದ ವದಂತಿ ಹಬ್ಬಿಸ್ತಿದ್ಯಾ? ವರ್ಷಕ್ಕ, ಅವ್ರು ನಿನ್ಗೇನು ಅನ್ಯಾಯ ಮಾಡಿದ್ರು? ಅವ್ರ ವ್ಯವಹಾರದಲ್ಲಿ ನಷ್ಟ ಮಾಡಿಕೊಂಡು ಸಾಲ ಮಾಡಿಕೊಂಡು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಯಾಕೆ ಸುಳ್ಳು ವದಂತಿ ಹಬ್ಬಿಸ್ತಿದ್ಯಾ? ಅವ್ರ ವ್ಯಕ್ತಿತ್ವ ಹಾಳು ಮಾಡೋದ್ರಿಂದ ನಿನಗೇನು ಸಿಗುತ್ತೆ ವರ್ಷಕ್ಕ? ಹೇಳ್ ವರ್ಷಕ್ಕ, ಅವ್ರ ತೇಜೋವಧೆ ಮಾಡಿ ನೀನು ಏನು ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಸಾಕು ನಿಲ್ಸು ಅಮೃತ. ವಿಜಯ್ ಭಾವನ್ ಬಗ್ಗೆ ಚೀಪ್ ಪಬ್ಲಿಸಿಟಿ ಮಾಡೋ ಅಷ್ಟು ಕೆಟ್ಟ ಹೆಣ್ಣು ನಾನಲ್ಲ. ಸರಿಯಾಗಿ ಕೇಳಿಸ್ಕೊ ಅಮೃತ, ನಾನು ವಿಜಯ್ ಭಾವನ್ ಬಗ್ಗೆ ಯಾವ ಗಾಸಿಪ್ಪು ಅಪ್ಸಿಲ್ಲ. ಅಮ್ಮ ಹೇಳ್ತಿರೋದು ಅರ್ಧ ನಿಜಾನೇ. ಏನು ಹೇಳ್ತಿದ್ಯಾ ವರ್ಷಕ್ಕ ನೀನು? ಇರೋ ನಿಜ ಹೇಳ್ಬಿಡ್ತೀನಿ. ವಿಜಯ್ ಭಾವನ್ಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋದಂತೂ ಸತ್ಯನೇ. ವಿನಯ್ ಈ ವಿಷಯ ನಂಗೆ ಹೇಳುವಾಗ ಅಮ್ಮ ಕೇಳಿಸ್ಕೊಂಡ್ಬಿಟ್ಲು. ಆದರೆ ಭಾವ ಸಾಲ ಮಾಡಿಕೊಂಡು ತಲೆ ಮರೆಸ್ಕೊಂಡು ಹೋಗಿದ್ದಾರೆ ಅಂತ ನಾವ್ಯಾರೂ ಹೇಳಲಿಲ್ಲ. ಅಮ್ಮ ಯಾಕೆ ಹಾಗೆ ಹೇಳಿದ್ಲೋ ನಂಗೆ ಗೊತ್ತಿಲ್ಲ. ಅದು ಅವಳ ಸೃಷ್ಟಿ ಇರ್ಬೋದು. ವರ್ಷಕ್ಕ, ಈ ವಿಷಯ ನೀನು ನನಗೆ ಯಾಕೆ ಹೇಳಲಿಲ್ಲ? ಅಮೃತ, ವಿನಯ್ ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು. ನಿನ್ಗೆ ಹೇಳಿದ್ರೆ ನಿನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಹೇಳಿರಲಿಲ್ಲ ಅಷ್ಟೇ. ವಿಜಯ್ ಭಾವನ್ಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ,
ಅದಕ್ಕೆ ಅದನ್ನು ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ನ ವಾಪಸ್ ತೆಗ್ಸಕ್ಕೆ ನೋಡ್ತಿದ್ದಾರಂತೆ. ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಸೋಕ್ಕೆ ಓಡಾಡ್ತಿದ್ದಾರೆ ಅಂತ ಕಾಣುತ್ತೆ. ಆ ಬ್ಯುಸಿಲಿ ಅವ್ರ ಮನೆಗೆ ಬಂದಿಲ್ಲ ಅಷ್ಟೇ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅಮ್ಮನ ಮನೆಗೆ ಆರಾಮಾಗಿ ಬಂದಿದ್ದೀವಿ. ಇವತ್ತೊಂದಿನ ಇಲ್ಲಿದ್ದು ಹೋಗೋಣ. ಅಮೃತ, ಮಳೆ ಬರ್ತಿದೆ, ಬಾ ಒಳಗೆ ಹೋಗೋಣ.